ಸುಪ್ತ ಮನಸ್ಸಿಗೆ ತಲುಪುತ್ತದೆ. ನೆನಪಿಡಿ, ಯಾವಾಗ ಒಂದು ಆಲೋಚನೆ ಸಬ್ಕಾನ್ಷಿಯಸ್ ಮೈಂಡ್ಗೆ ತಲುಪುತ್ತದೆಯೋ ಆಗ ಅದು ನಿಜವಾಗಲು ಶುರುವಾಗುತ್ತೆ. ಅದೇ ಕಾರಣಕ್ಕೆ ನಾವು ಯಾವುದೇ ಒಂದು ಐಡಿಯಾವನ್ನು ನಿಜ ಮಾಡಬೇಕು ಅಂತಂದರೆ ನಮಗೆ ಅದರ ಮೇಲೆ ನಂಬಿಕೆ ಇರಲೇಬೇಕು. ಈಗ ಎರಡನೇ ಪ್ರಶ್ನೆ, ಹಾಗಾದರೆ ಈ ನಂಬಿಕೆಯನ್ನು ಬೆಳೆಸಿಕೊಳ್ಳೋದು ಹೇಗೆ? ಅದಕ್ಕೆ ಒಂದೇ ಒಂದು ದಾರಿ, ಅದೇ ಆಟೋ ಸಜೆಷನ್ ಅಂದರೆ ಸ್ವಯಂ ಸೂಚನೆ. ಇದರ ಮೂಲಕ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ಮತ್ತೆ ಮತ್ತೆ ಪಾಸಿಟಿವ್ ಆದ ಸೂಚನೆಗಳನ್ನು ಕೊಡ್ತಾ ಇರಬೇಕು. ಎಲ್ಲರಿಗೂ ಗೊತ್ತಿರುವ ಒಂದು ಸತ್ಯ ಏನಪ್ಪ ಅಂದರೆ, ಒಬ್ಬ ಮನುಷ್ಯ ತನಗೆ ತಾನೇ ಏನನ್ನಾದರೂ ಪದೇ ಪದೇ ಹೇಳಿಕೊಂಡ್ರೆ ಅಂತಿಮವಾಗಿ ಅವನು ಅದನ್ನು ನಂಬಲು ಶುರು ಮಾಡ್ತಾನೆ. ಅದು ಸರಿಯೋ ತಪ್ಪೋ ನಿಜವೋ ಸುಳ್ಳೋ ಅನ್ನೋದು ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿ ಸುಳ್ಳನ್ನೇ ಪದೇ ಪದೇ ಹೇಳ್ತಾ ಇದ್ದರೆ ಕೊನೆಗೆ ಅವನು ಆ ಸುಳ್ಳನ್ನೇ ಸತ್ಯ ಅಂತ ಒಪ್ಕೊತಾನೆ. ಅಷ್ಟೇ ಅಲ್ಲ, ಅದೇ ಸತ್ಯ ಅಂತ ನಂಬಲು ಶುರು ಮಾಡ್ತಾನೆ. ಆ ವ್ಯಕ್ತಿ ಅದೇ ರೀತಿ ಆಗ್ತಾನೆ. ತನ್ನ ಮನಸ್ಸನ್ನು ಆಳಲು ಅವನು ಆಲೋಚನೆಗಳಿಗೆ ಅನುಮತಿ ನೀಡ್ತಾನೆ. ಈಗ ನಿಮಗೆ ಅರ್ಥ ಆಗಿರಬಹುದು, ಒಂದು ಗುರಿ ಅಥವಾ ಐಡಿಯಾದ ಬೀಜವನ್ನು ನಿಮ್ಮ ಮನಸ್ಸಿನಲ್ಲಿ ಬಿತ್ತುವುದು ಹೇಗೆ ಅಂತ. ಯಾವುದೇ ಆಲೋಚನೆ, ಪ್ಲಾನ್ ಅಥವಾ ಗುರಿಯನ್ನು ಪದೇ ಪದೇ ರಿಪೀಟ್ ಮಾಡುವ ಮೂಲಕ ಮೆದುಳಿನಲ್ಲಿ ಬಿತ್ತಬಹುದು. ಅದಕ್ಕೆ ನಾವೇನೇ ನಮ್ಮ ಗುರಿ ಇದನ್ನು ಬರೆದು ಸ್ಟ್ರಾಂಗ್ ಡಿಸೈರ್ನಲ್ಲಿ ಅಂದರೆ ಅಲ್ಲಿ ನಾವು ಮುಖ್ಯ ಗುರಿಯನ್ನು ಒಂದು ಹಾಳೆಯ ಮೇಲೆ ಬರೆದು ಅದನ್ನು ಪ್ರತಿದಿನ ಜೋರಾಗಿ ಓದಿ. ಎಲ್ಲಿಯವರೆಗೆ ಓದಬೇಕು ಅಂತಂದರೆ ಆ ಶಬ್ದದ ಕಂಪನಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತಲುಪುವವರೆಗೆ. ಯಾವಾಗಲೂ ಒಂದು ವಿಷಯ ನೆನಪಿಡಿ, ಯಾವ ಆಲೋಚನೆಗಳ ಹಿಂದೆ ಬಲವಾದ ಭಾವನೆ, ಸ್ಟ್ರಾಂಗ್ ಎಮೋಷನ್ ಇರುತ್ತದೆಯೋ ಮತ್ತು ಯಾವ ಆಲೋಚನೆಗಳು ನಂಬಿಕೆಯೊಂದಿಗೆ ಬೆರೆತಿರುತ್ತದೆಯೋ ಅವು ಮಾತ್ರ ವಾಸ್ತವವಾಗಿ ಬದಲಾಗಲು ಶುರುವಾಗುತ್ತೆ.